ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಆತ್ಮೀಯ ವೃಶ್ಚಿಕ ರಾಶಿಯವರೇ, ಮುಂದಿನ 30 ದಿನಗಳು, ವಿಶೇಷವಾಗಿ ಆಗಸ್ಟ್ 30ರವರೆಗಿನ ಈ ಪವಿತ್ರ ಹಾಗೂ ನಿರ್ಣಾಯಕ ಅವಧಿ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಅಪರೂಪದ ಸಮಯವಾಗಿ ಪರಿಣಮಿಸಲಿದೆ. ನೀವು ಇದುವರೆಗೂ ಅನುಭವಿಸಿದ ಕಷ್ಟಗಳು, ನಿರಾಸೆಗಳು, ಆರ್ಥಿಕ ಒತ್ತಡಗಳು ಮತ್ತು ಮಾನಸಿಕ ಹೋರಾಟಗಳಿಗೆ ಈಗ ಹೊಸ ತಿರುವು ಸಿಗುವ ಸೂಚನೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನೀವು ಕನಸಿನಲ್ಲಿಯೂ ಊಹಿಸದಂತಹ ಒಂದು ದೈವಿಕ ಅವಕಾಶ, ವಿಧಿಯೇ ನಿಮ್ಮ ಜೀವನದ ಬಾಗಿಲು ತಟ್ಟುವಂತಹ ಒಂದು ಮಹತ್ವದ ಘಟನೆ ಅಥವಾ ನಿಮ್ಮ ಹಣೆಬರಹವನ್ನೇ ಹೊಸದಾಗಿ ಬರೆಯುವಂತಹ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಆಗಮನ ಈ ಅವಧಿಯಲ್ಲಿ ಸಂಭವಿಸುವ ಸಾಧ್ಯತೆ ಇದೆ. ಆದರೆ ಈ ಅವಕಾಶ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆಯೋ ಅಥವಾ ನಿಮ್ಮ ಅತಿಯಾದ ಭಾವನಾತ್ಮಕ ನಿರ್ಧಾರ, ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವ ಸ್ವಭಾವ ಅಥವಾ ಪ್ರತೀಕಾರದ ಮನೋಭಾವದಿಂದ ಮತ್ತೆ ಸಂಕಷ್ಟಕ್ಕೆ ತಳ್ಳುತ್ತದೆಯೋ ಎಂಬುದು ನೀವು ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಈ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಅರ್ಧದಲ್ಲೇ ಬಿಡಬೇಡಿ. ಕೊನೆಯಲ್ಲಿ ತಿಳಿಸುವ ಒಂದು ಪ್ರಮುಖ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ನಿಮ್ಮ ಬದುಕಿನ ಅತ್ಯುತ್ತಮ ಅವಕಾಶ ಕೈತಪ್ಪುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರೇ, ನೀವು ಜಲತತ್ವದ ರಾಶಿಗೆ ಸೇರಿದವರು. ನಿಮ್ಮ ಅಧಿಪತಿ ಮಂಗಳ ಗ್ರಹ. ಧೈರ್ಯ, ಆಳವಾದ ಚಿಂತನೆ, ತೀಕ್ಷ್ಣ ಬುದ್ಧಿವಂತಿಕೆ, ರಹಸ್ಯಗಳನ್ನು ಅರಿಯುವ ಸಾಮರ್ಥ್ಯ ಹಾಗೂ ಸಂಕಷ್ಟದಲ್ಲಿಯೂ ಎದ್ದು ನಿಲ್ಲುವ ಶಕ್ತಿ ನಿಮ್ಮ ದೊಡ್ಡ ಬಲವಾಗಿದೆ. ಆದರೆ ನಿಮ್ಮ ಹೃದಯವನ್ನು ಎಲ್ಲರ ಮುಂದೆ ತೆರೆದು ತೋರಿಸದ ಸ್ವಭಾವ, ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರನ್ನು ಕೊನೆಯವರೆಗೂ ಕೈಬಿಡದ ಗುಣ ಮತ್ತು ನೋವಾದರೆ ಮೌನವಾಗಿ ಸಹಿಸಿಕೊಳ್ಳುವ ಮನಸ್ಥಿತಿ ಅನೇಕ ಬಾರಿ ನಿಮ್ಮನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದೆ. ಕಳೆದ ಕೆಲವು ವರ್ಷಗಳನ್ನು ನೆನಪಿಸಿಕೊಳ್ಳಿ. ನೀವು ಯಾರಿಗಾಗಿ ಹಗಲು ರಾತ್ರಿ ಶ್ರಮ ಪಟ್ಟಿದ್ದೀರೋ, ಯಾರಿಗಾಗಿ ನಿಮ್ಮ ಸಮಯ, ಹಣ, ಪ್ರೀತಿ ಮತ್ತು ವಿಶ್ವಾಸವನ್ನು ಹೂಡಿದ್ದೀರೋ, ಅವರಲ್ಲಿ ಕೆಲವರು ನಿಮ್ಮ ಪ್ರಾಮಾಣಿಕತೆಯನ್ನು ಬಳಸಿಕೊಂಡು ನಂತರ ನಿಮ್ಮನ್ನು ದೂರ ಮಾಡಿದರು. ನಿಮ್ಮ ನಿಷ್ಠೆಯನ್ನು ದುರ್ಬಲತೆ ಎಂದು ಭಾವಿಸಿ ಕೆಲವರು ನಿಮ್ಮನ್ನು ಮೋಸಗೊಳಿಸಿದರು. ಉದ್ಯೋಗದಲ್ಲಿ ಮಾಡಿದ ಪರಿಶ್ರಮಕ್ಕೆ ಸರಿಯಾದ ಮೌಲ್ಯ ಸಿಗಲಿಲ್ಲ. ವ್ಯಾಪಾರದಲ್ಲಿ ನಿರೀಕ್ಷಿಸದ ಬೆಳವಣಿಗೆ ಕಾಣಿಸಲಿಲ್ಲ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾದವು. ಹಣಕಾಸಿನ ಒತ್ತಡಗಳು ನಿಮ್ಮ ಮನಸ್ಸಿಗೆ ಭಾರವಾದವು. ಅನೇಕ ಬಾರಿ ದೇವರ ಮುಂದೆ ನಿಂತು ನನ್ನ ಪ್ರಾಮಾಣಿಕ ಪರಿಶ್ರಮಕ್ಕೆ ಫಲ ಯಾವಾಗ ಸಿಗುತ್ತದೆ ಎಂದು ಕಣ್ಣೀರಿನಿಂದ ಪ್ರಶ್ನಿಸಿದ್ದೀರಿ. ಆದರೆ ಪ್ರಕೃತಿಯ ನಿಯಮ ಸ್ಪಷ್ಟವಾಗಿದೆ. ನಿಷ್ಠೆಯಿಂದ ಮಾಡಿದ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ತಡವಾಗಬಹುದು, ಆದರೆ ನ್ಯಾಯ ತಪ್ಪುವುದಿಲ್ಲ. ಆಗಸ್ಟ್ 30ರವರೆಗಿನ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ರಾಶಿಗೆ ಮಂಗಳನ ಬಲ, ಗುರುಗ್ರಹದ ಅನುಗ್ರಹ ಹಾಗೂ ಶುಕ್ರನ ಅನುಕೂಲ ದೃಷ್ಟಿಯೊಂದಾಗಿ ಅಪರೂಪದ ರಾಜಯೋಗವನ್ನು ನಿರ್ಮಿಸುತ್ತಿದೆ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯೊಬ್ಬರ ಪರಿಚಯವಾಗಬಹುದು. ಅವರು ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಯಾಗಿರಬಹುದು, ವ್ಯಾಪಾರದಲ್ಲಿ ಹೂಡಿಕೆದಾರರಾಗಿರಬಹುದು, ರಾಜಕೀಯ ಅಥವಾ ಸಮಾಜದಲ್ಲಿ ಪ್ರಭಾವ ಹೊಂದಿದವರಾಗಿರಬಹುದು, ಅಥವಾ ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಗುರುಸ್ವರೂಪಿಯಾಗಿರಬಹುದು. ಈ ಪರಿಚಯ ಸಾಮಾನ್ಯವಾಗಿರುವುದಿಲ್ಲ. ಅವರ ಮೂಲಕ ನಿಮ್ಮ ವೃತ್ತಿ, ಹಣಕಾಸು ಹಾಗೂ ಸಾಮಾಜಿಕ ಗೌರವದಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸಬಹುದು. ಹಲವು ವರ್ಷಗಳಿಂದ ಕಾಯುತ್ತಿದ್ದ ಉದ್ಯೋಗದ ಅವಕಾಶ, ಬಡ್ತಿ, ಹೊಸ ವ್ಯಾಪಾರ ಒಪ್ಪಂದ, ವಿದೇಶಿ ಸಂಪರ್ಕ ಅಥವಾ ದೊಡ್ಡ ಆರ್ಥಿಕ ಲಾಭದ ಬಾಗಿಲು ತೆರೆಯಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ನಿರೀಕ್ಷೆಗೂ ಮೀರಿದ ಆದಾಯದ ಯೋಗವಿದೆ. ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ, ವೇತನ ಹೆಚ್ಚಳ ಅಥವಾ ಹೊಸ ಜವಾಬ್ದಾರಿಗಳು ದೊರೆಯಬಹುದು. ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದ್ದವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವರು. ಕೋರ್ಟ್, ಆಸ್ತಿ ಅಥವಾ ಕಾನೂನು ಸಂಬಂಧಿತ ವಿಚಾರಗಳಲ್ಲಿಯೂ ನಿಧಾನವಾಗಿ ಅನುಕೂಲಕರ ಬೆಳವಣಿಗೆಗಳು ಕಾಣಿಸಬಹುದು.
ಆರೋಗ್ಯದ ದೃಷ್ಟಿಯಿಂದಲೂ ಇದು ಉತ್ತಮ ಸಮಯವಾಗಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಆಯಾಸ, ರಕ್ತದೊತ್ತಡದ ಏರಿಳಿತ, ನಿದ್ರಾಹೀನತೆ, ಬೆನ್ನು ನೋವು, ತಲೆನೋವು ಹಾಗೂ ಮಾನಸಿಕ ಒತ್ತಡ ಕ್ರಮೇಣ ಕಡಿಮೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಆತ್ಮವಿಶ್ವಾಸ ಮತ್ತೆ ಬೆಳೆಯುತ್ತದೆ. ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡುವ ಮನೋಬಲ ನಿಮಗೆ ದೊರೆಯುತ್ತದೆ. ಆದರೆ ಇಲ್ಲಿ ಅತ್ಯಂತ ಮಹತ್ವದ ಎಚ್ಚರಿಕೆ ಇದೆ. ಯಶಸ್ಸು ನಿಮ್ಮ ಜೀವನಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ನಿಜವಾದವರು ಮತ್ತು ನಕಲಿ ಜನರ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗುತ್ತದೆ. ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದ್ದ ಕೆಲವರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ಅವರು ಸ್ನೇಹಿತರಾಗಿರಬಹುದು, ಸಂಬಂಧಿಕರಾಗಿರಬಹುದು ಅಥವಾ ಹಳೆಯ ಪರಿಚಯಸ್ಥರಾಗಿರಬಹುದು. ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ನಿಮ್ಮ ಸಹಾಯವನ್ನು ಕೇಳಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ನಿಷ್ಠೆ. ಆದರೆ ಇದೇ ಸಮಯದಲ್ಲಿ ಅದು ನಿಮ್ಮ ದುರ್ಬಲತೆಯಾಗದಂತೆ ನೋಡಿಕೊಳ್ಳಿ. ನಿಮ್ಮ ಜೀವನಕ್ಕೆ ಬರುವ ಆ ಪ್ರಭಾವಶಾಲಿ ವ್ಯಕ್ತಿಯ ಬಗ್ಗೆ ಕೆಲವರು ಸುಳ್ಳು ಅನುಮಾನಗಳನ್ನು ಹುಟ್ಟಿಸಬಹುದು. ನಿಮ್ಮ ಕಿವಿಯೂದಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಬಹುದು. ನೀವು ಆತುರದಲ್ಲಿ ಅವರನ್ನು ದೂರ ಮಾಡಿದರೆ ದೇವರು ಕಳುಹಿಸಿದ ಅವಕಾಶವನ್ನು ನಿಮ್ಮ ಕೈಯಾರೆ ಕಳೆದುಕೊಳ್ಳುವ ಅಪಾಯವಿದೆ. ಇಂತಹ ಮಹಾಯೋಗಗಳು ಪದೇ ಪದೇ ಬರುವುದಿಲ್ಲ. ಹಲವು ವರ್ಷಗಳ ನಂತರ ದೊರೆತಿರುವ ಈ ಶುಭ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬೇಕು. ನಿಮ್ಮ ಪ್ರಗತಿಯನ್ನು ಸಹಿಸದ ಕೆಲವರು ನಿಮ್ಮ ಹಿಂದೆ ಸಂಚು ರೂಪಿಸುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಯೋಜನೆಗಳು, ಬ್ಯಾಂಕ್ ಖಾತೆಯ ಮಾಹಿತಿ, ಆರ್ಥಿಕ ಸ್ಥಿತಿ ಹಾಗೂ ಭವಿಷ್ಯದ ನಿರ್ಧಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಈ ಅವಧಿಯಲ್ಲಿ ನಿಮ್ಮ ಮೌನವೇ ನಿಮ್ಮ ಅತ್ಯಂತ ದೊಡ್ಡ ರಕ್ಷಾ ಕವಚವಾಗುತ್ತದೆ. ವಿವಾಹ ವಿಳಂಬವಾಗಿರುವ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಸಂಗಾತಿಯ ಯೋಗ ಬಲವಾಗುತ್ತಿದೆ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ, ನಿಮ್ಮ ಕನಸುಗಳಿಗೆ ಬೆಂಬಲವಾಗುವ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಬರಬಹುದು. ಆ ಸಂಬಂಧವೇ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು, ಸಂಶೋಧನೆ, ವೈದ್ಯಕೀಯ, ತಾಂತ್ರಿಕ ಶಿಕ್ಷಣ, ಕಲೆ ಅಥವಾ ವಿದೇಶಿ ಶಿಕ್ಷಣದ ಕನಸು ಕಾಣುತ್ತಿರುವವರಿಗೆ ಈ ಸಮಯದಲ್ಲಿ ಉತ್ತಮ ಮಾರ್ಗದರ್ಶಕ ಸಿಗುವ ಸಾಧ್ಯತೆ ಇದೆ. ಅವರ ಸಲಹೆಯನ್ನು ಗೌರವಿಸಿದರೆ ಜೀವನದಲ್ಲಿ ದೊಡ್ಡ ಸಾಧನೆ ಸಾಧ್ಯ. ಆದರೆ ಆಗಸ್ಟ್ 30ರ ಆಸುಪಾಸಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹಠಾತ್ ಗೊಂದಲ, ಅಕಾರಣ ಭಯ ಅಥವಾ ನಾನು ಇದಕ್ಕೆ ಅರ್ಹನಾ ಎಂಬ ಅನುಮಾನ ಮೂಡಬಹುದು. ದಯವಿಟ್ಟು ಹೆದರಬೇಡಿ. ಇದು ವಿಫಲತೆಯ ಸೂಚನೆಯಲ್ಲ. ದೊಡ್ಡ ಯಶಸ್ಸಿನ ಮುನ್ನ ಪ್ರಕೃತಿ ನೀಡುವ ಮಾನಸಿಕ ಪರೀಕ್ಷೆ ಮಾತ್ರ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಈ ಅವಧಿಯಲ್ಲಿ ಧ್ಯಾನ ಮಾಡಿ, ಒಳ್ಳೆಯ ಪುಸ್ತಕಗಳನ್ನು ಓದಿ, ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚು ಸಮಯ ನೀಡಿ. ನಕಾರಾತ್ಮಕ ಜನರಿಂದ ಸಾಧ್ಯವಾದಷ್ಟು ದೂರವಿರಿ. ಯಾರಿಗಾದರೂ ಹೊಸದಾಗಿ ಜಾಮೀನು ನಿಲ್ಲುವುದು, ಸಂಪೂರ್ಣವಾಗಿ ಓದದೆ ದಾಖಲೆಗಳಿಗೆ ಸಹಿ ಹಾಕುವುದು ಅಥವಾ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದು ತಪ್ಪಿಸಿ. ಒಮ್ಮೆ ಕೈಬಿಟ್ಟ ಹಣ ಮರಳಿ ಬರಲು ವಿಳಂಬವಾಗಬಹುದು. ಪ್ರಕೃತಿ ನಿಮಗೆ ಕೆಲವು ಶುಭ ಸೂಚನೆಗಳನ್ನು ನೀಡಬಹುದು. ದೇವಸ್ಥಾನದ ಗಂಟೆನಾದ, ಹಠಾತ್ ಮನಸ್ಸಿಗೆ ಶಾಂತಿ ಸಿಗುವುದು, ಶುಭ ಕನಸುಗಳು ಕಾಣುವುದು, ನಾಗದೇವರ ದರ್ಶನ, ಕಾರಣವಿಲ್ಲದೆ ಆತ್ಮವಿಶ್ವಾಸ ಹೆಚ್ಚಾಗುವುದು ಅಥವಾ ಅನಿರೀಕ್ಷಿತವಾಗಿ ಒಳ್ಳೆಯ ಸುದ್ದಿ ಕೇಳಿಬರುವುದು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಶುಭ ಬದಲಾವಣೆಗಳು ಸಮೀಪಿಸುತ್ತಿರುವ ಸೂಚನೆಗಳಾಗಿರಬಹುದು. ಪ್ರತಿದಿನ ಬೆಳಿಗ್ಗೆ ಮನೆ ದೇವರು, ಕುಲದೇವರು ಹಾಗೂ ಶ್ರೀ ಮಹಾವಿಷ್ಣು, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಶ್ರೀ ಕಾಲ ಭೈರವೇಶ್ವರನನ್ನು ಭಕ್ತಿಯಿಂದ ಸ್ಮರಿಸಿ. ಮಂಗಳವಾರ ಮತ್ತು ಗುರುವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ. ಓ ದೇವರೇ, ನನಗೆ ಸರಿಯಾದ ವಿವೇಕವನ್ನು, ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯವನ್ನು ಮತ್ತು ನನ್ನ ಪರಿಶ್ರಮಕ್ಕೆ ತಕ್ಕ ಫಲವನ್ನು ದಯಪಾಲಿಸು. ಹೀಗೆ ಪ್ರಾರ್ಥಿಸಿದರೆ ನಿಮ್ಮ ಸಂಕಷ್ಟಗಳು ಕ್ರಮೇಣ ದೂರವಾಗುತ್ತದೆ. ವಿರೋಧಿಗಳ ಕುತಂತ್ರಗಳು ವಿಫಲವಾಗುತ್ತದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಮಯ ಈಗ ಆರಂಭವಾಗಿದೆ.
ವೃಶ್ಚಿಕ ರಾಶಿಯವರೇ, ಈ ಅವಧಿ ನಿಮ್ಮ ಜೀವನದ ಹೊಸ ಅಧ್ಯಾಯವಾಗಬಹುದು. ಇದು ಕೇವಲ ಸಾಮಾನ್ಯ ಜ್ಯೋತಿಷ್ಯ ಮಾಹಿತಿಯಲ್ಲ. ನಿಮ್ಮ ಬದುಕಿನಲ್ಲಿ ಎಚ್ಚರಿಕೆಯಿಂದ, ವಿವೇಕದಿಂದ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಲು ದೈವಿಕ ಮಾರ್ಗದರ್ಶನವಾಗಿದೆ. ಈ ಮಾತುಗಳನ್ನು ಕೇವಲ ಒಮ್ಮೆ ಕೇಳಿ ಮರೆತು ಬಿಡಬೇಡಿ. ಪ್ರತಿದಿನ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ಸ್ವಲ್ಪ ಯಶಸ್ಸು ಬಂದ ಕೂಡಲೇ ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದವರನ್ನು ಮತ್ತೆ ಅತಿಯಾಗಿ ನಂಬುವ ತಪ್ಪು ಮಾಡಬೇಡಿ. ಕ್ಷಮಿಸುವುದು ಮಹತ್ವದ ಗುಣ, ಆದರೆ ಅದೇ ತಪ್ಪನ್ನು ಮತ್ತೆ ಮರುಕಳಿಸುವುದು ಜಾಣತನವಲ್ಲ. ನಿಮ್ಮ ಜೀವನಕ್ಕೆ ಬರುವ ಆ ಪ್ರಭಾವಶಾಲಿ ವ್ಯಕ್ತಿ ಕೇವಲ ಹಣ ಅಥವಾ ವೃತ್ತಿ ಜೀವನದ ಬೆಳವಣಿಗೆಯನ್ನಷ್ಟೇ ಅಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಮಾರ್ಗದರ್ಶಿಯಾಗಬಹುದು. ಅವರ ಸಲಹೆಗಳನ್ನು ವಿವೇಕದಿಂದ ಅಳವಡಿಸಿಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ಸಂಭವಿಸುವುದನ್ನು ನೀವು ಸ್ವತಃ ಅನುಭವಿಸುವಿರಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಇಂತಹ ಇನ್ನಷ್ಟು ದೈವಿಕ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.